ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಡೋಣ. ಕೀರ್ತನೆ 16:8 ವಚನ ಹೀಗೆ ಹೇಳುತ್ತೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಕೊಂಡಿದ್ದೀನಿ, ಆತ ನನ್ನ ಬಲಗಡೆ ಇರೋದ್ರಿಂದ ನಾನು ಎಂದಿಗೂ ಕದಲೇನು. ದಾವೀದನು ತಾನು ಜೀವಿಸಿದಂಥ ಕಾಲದಲ್ಲಿ ಆತನು ಕುರಿ ಮೇಯಿಸುವಂಥ ಒಬ್ಬ ಒಳ್ಳೆ ಕುರುಬನಾಗಿದ್ದ. ದೇವರು ಕುರಿ ಮೇಯಿಸುವಂಥ ಸ್ಥಾನದಿಂದಲೂ ಆತನು ತಪ್ಪಿಸಿ ಒಂದು ದೇಶಕ್ಕೆ ರಾಜನಾಗಿ, ಅರಸನಾಗಿ, ಜನಾಂಗಗಳನ್ನು ಆಳುವಂಥ ನಾಯಕನಾಗಿ ದೇವರು ಆತನ್ನು ಆರಿಸಿಕೊಂಡ. ನೋಡ್ರಿ, ಆ ಸ್ಥಿತಿಗೆ ಬಂದಮೇಲೆ ಆತನು ಬಡ ಸ್ಥಿತಿಯಲ್ಲಿದ್ದನು. ಆದರೆ ಉನ್ನತ ಸ್ಥಾನಕ್ಕೆ ಬರುವಾಗೆ ಆತನು ಇನ್ನೂ ಹೆಚ್ಚಾಗಿ ಏನು ಮಾಡ್ತಾನೆ, ಆತನು ಒಂದು ಬಡ ಸ್ಥಿತಿಯಲ್ಲಿರುವಾಗೆ ಕುರಿ ಮೇಯಿಸುವಂಥ ಸಮಯದಲ್ಲಿ ದೇವರನ್ನ ಒಂದು ರೀತಿಯ ದೇವನ ಯಾವಾಗಲೂ ತನ್ನ ಕಣ್ಮುಂದೆ ಇಟ್ಕೊಂಡು ಆತನು ಆರಾಧಿಸುವಾತನು, ದೇವನ ಸ್ತುತಿಸುವಾತನು, ದೇವನ ಕೊಂಡಾಡುವಾತನು, ಯಾವಾಗಲೂ ಕೀರ್ತನೆಗಳನ್ನ ರಚಿಸುವಾತನು. ಈ ರೀತಿಯಾಗಿ ದಾವೀದನು ತನ್ನ ಕಾಲದಲ್ಲಿ ಎಲ್ಲ ಸಮಯದಲ್ಲೇ ದೇವರನ್ನೇ ಮುಂದಿಟ್ಟು ದೇವರ ಮಹಿಮೆ ಕಾರ್ಯಗಳನ್ನ ಆತನು ಮಾಡಿಕೊಂಡೇ ಇದ್ದ. ಆ ಸ್ಥಾನದಿಂದ ದೇವರು ಆತನ ಒಂದು ಒಳ್ಳೆಯ ರಾಜ ಸ್ಥಾನಕ್ಕೆ ತಂದ. ರಾಜನಾಗಿ ಜನಗಳನ್ನ, ದೇಶವನ್ನು ಆಳ್ವಿಕೆ ಮಾಡುವಂತನಾಗಿ ಒಂದು ದೊಡ್ಡ ರಾಜ್ಯ, ದೊಡ್ಡ ಶ್ರೀಮಂತ, ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ಆತನ ದೇವರಿಟ್ಟ. ಆದರೆ ಆ ಸ್ಥಾನಕ್ಕೆ ಬಂದರೂ ಸಹ ಆತನು ದೇವರನ್ನ ತನ್ನ ಕಣ್ಮುಂದೆ ಇಡೋದನ್ನು ಆತನು ಬಿಟ್ಟೇ ಇಲ್ಲ. ಆತನು ಒಂದು ಬಡ ಸ್ಥಿತಿಯಲ್ಲಿರುವಾಗ ಯಾವ ರೀತಿಯಾಗಿ ದೇವರನ್ನ ಕಣ್ಮುಂದೆ ಇಟ್ಟು ದೇವರನ್ನ ಯಾವ ರೀತಿಯಾಗಿ ಮಹಿಮೆ ಪಡಿಸ್ಕೊಂಡಿದ್ದನೋ ಅದೇ ರೀತಿಯಾಗಿ ಆತನ ದೇವರು ರಾಜ್ಯ ಸ್ಥಾನಕ್ಕೆ ತಂದಾಗ, ಉತ್ತಮವಾದ ಸ್ಥಾನಕ್ಕೆ ತಂದಾಗ, ಒಬ್ಬ ಅರಸನಾಗಿರುವಂಥ ಸಮಯದಲ್ಲಿ ಒಂದು ದೊಡ್ಡ ಆಶೀರ್ವಾದ ಅಂದರೆ ಐಶ್ವರ್ಯ, ದೇಶ ಆಳ್ವಿಕೆ, ಜನ ಆಳ್ವಿಕೆ, ಇದೆಲ್ಲ ಉತ್ತಮವಾದ ಸ್ಥಾನಕ್ಕೆ ದೇವರು ತಂದಾಗಲೂ ಸಹ ದೇವರನ್ನ ಮರೆತು ಹೋಗದೆ ಇನ್ನೂ ಹೆಚ್ಚಾಗಿ ದೇವರನ್ನ ಆರಾಧಿಸಿ ಮಹಿಮೆ ಪಡಿಸುವಂಥ ಒಬ್ಬ ದೊಡ್ಡ ಆರಾಧನೆ ವೀರನಾಗಿದ್ದ. ದೇವನ ಯಾವಾಗಲೂ ತನ್ನ ಇದರಲ್ಲಿ ಇಟ್ಕೊಂಡು ಏನು ಮಾಡ್ತಾಯಿದ್ದ, ಆತನ ದೇವನ್ನ ಆರಾಧಿಸೋದು, ದೇವನ ಮಹಿಮೆ ಪಡಿಸೋದು, ದೇವರ ಕಾರ್ಯಗಳಲ್ಲಿ ಅತ್ಯಧಿಕವಾಗಿ ದಾವೀದ ಜೀವಿಸಿಕೊಂಡಿದ್ದ. ಆ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಕಣ್ಣ ಎದುರಲ್ಲಿ ಇಟ್ಕೊಂಡಿದ್ದೀನಿ, ಆತ ನನ್ನ ಬಲಗಡೆ ಇರೋದ್ರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೋಡ್ರಿ, ಎಲ್ಲ ಇದೆ ಆತನಿಗೆ, ಆದರೆ ಯಾವುದು ತನ್ನ ಮುಂದೆ ಇಟ್ಕೊಂಡಿಲ್ಲ. ಆದರೆ ದೇವರನ್ನ ಮಾತ್ರ ಆತನ ಮುಂದೆ ಇಟ್ಕೊಂಡಿದ್ದ. ಇವತ್ತು ಅನೇಕರು ಏನು ಮಾಡ್ತಾರೆ, ದೇವರನ್ನ ಮುಂದಿಟ್ಕೊಳ್ಳೋದಿಲ್ಲ ಅಲ್ವಾ. ಅನೇಕ ವ್ಯಕ್ತಿಗಳನ್ನ ಮುಂದಿಟ್ಕೊಳ್ತಾರೆ, ಐಶ್ವರ್ಯನ ಮುಂದಿಟ್ಕೊಳ್ತಾರೆ, ಹಣನ ಮುಂದಿಡ್ತಾರೆ, ಕೆಲಸಗಳನ್ನ ಮುಂದಿಡ್ತಾರೆ, ಕುಟುಂಬಗಳನ್ನ ಮುಂದಿಡ್ತಾರೆ, ತನಗೆ ಇಷ್ಟವಾದಂಥ ವ್ಯಕ್ತಿಗಳನ್ನ ಮುಂದಿಟ್ಕೊಳ್ತಾರೆ. ಈ ರೀತಿಯಾಗಿ ಅನೇಕರು ತನ್ನ ಮುಂದೆ ಅನೇಕ ಕಾರ್ಯಗಳನ್ನ ಇಟ್ಕೊಳ್ತಾರೆ. ಹಾಲೆಲೂಯ, ದೇವರನ್ನ ಮುಂದಿಡೋದಿಲ್ಲ. ಆದರೆ ದಾವೀದ ಭಕ್ತ ನೋಡ್ರಿ, ಯಾವಾಗಲೂ ದೇವರನ್ನ ಆತನ ಮುಂದಿಟ್ಕೊಳ್ತಾ ಇದ್ದ. ನಾವು ಈ ಕೊನೆ ಕಾಲದಲ್ಲಿ ಯಾವಾಗಲೂ ಏನು ಮಾಡಬೇಕು, ದೇವರನ್ನೇ ನಾವು ಮುಂದಿಡಬೇಕು. ನಮಗೆ ಎಷ್ಟೇ ಕೆಲಸಗಳಿದ್ರು, ಕುಟುಂಬದ ಕಾರ್ಯಗಳಿದ್ರು, ಎಷ್ಟೇ ನಮಗೆ ಸ್ನೇಹಿತರುಗಳಿದ್ರು, ಸಂಬಂಧಿಕರುಗಳಿದ್ರು, ಎಂಥ ಬ್ಯುಸಿಯಾದ ಕಾರ್ಯ ಕೆಲಸಗಳಲ್ಲಿ ನಾವಿದ್ದರೂ ಅವುಗಳೆಲ್ಲ ಎರಡನೇ ಸ್ಥಾನದಲ್ಲಿಟ್ಟು ಮೊದಲನೇ ಸ್ಥಾನದಲ್ಲಿ ದೇವರನ್ನ ನಾವು ಮುಂದಿಡಬೇಕು. ಅಂದರೆ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸೋದು, ಆರಾಧಿಸೋದು, ವಾಕ್ಯಗಳನ್ನ ಧ್ಯಾನಿಸೋದು, ಇಡೀ ದಿನವೆಲ್ಲ ನಾವು ಏನು ಮಾಡಬೇಕು ಅಂದು ದೇವರ ಆಲೋಚನೆಯೊಟ್ಟಿಗೆ, ದೇವರ ಚಿತ್ತದೊಟ್ಟಿಗೆ, ಪ್ರತಿಯೊಂದು ಕಾರ್ಯ ಸ್ತೋತ್ರದೊಟ್ಟಿಗೆ ನಾವು ಮಾಡುವರಾಗಿರಬೇಕು. ರಾತ್ರಿ ಜಾವಗಳಲ್ಲಿ, ಸಮಯಗಳಲ್ಲಿ ಕೂಡ ಆರಾಧಿಸಿ, ಪ್ರಾರ್ಥಿಸಿ, ವೇದ ಓದಿ ನಾವು ಏನೇ ಮಾಡಿದ್ರೂ ಪ್ರತಿದಿನ ಈ ಕಾರ್ಯಗಳಲ್ಲಿ ದೇವರನ್ನೇ ಮುಂದೆ ನಿಲ್ಲಿಸಬೇಕು. ಯಾರೆಲ್ಲ ಈ ರೀತಿಯಾಗಿ ದೇವರನ್ನ ಮುಂದಿಡ್ತಾರೋ ಅವರು ಏನಾಗ್ತಾರೆ, ಅಧಿಕವಾಗಿ ಆಶೀರ್ವದಿಸಲ್ಪಡ್ತಾರೆ. ಅಧಿಕವಾಗಿ ದೇವರವ್ರನ್ನ ಆಶೀರ್ವದಿಸಿ ಅವ್ರಿಗೆ ಒಳ್ಳೆಯ ಆಶೀರ್ವಾದ, ಆರೋಗ್ಯ ಅಲ್ವಾ, ಅವ್ರು ಮಾಡುವ ಕಾರ್ಯ ಕೆಲಸಗಳಲ್ಲಿ ಸಮೃದ್ಧಿಗಳನ್ನು ದಯಪಾಲಿಸುವಂಥ ದೇವರಾಗಿರ್ತಾನೆ. ಆಗ ಯಾವಾಗಲೂ ಯಾರನ್ನ ಮುಂದಿಡಬೇಕಂದ್ರೆ ದೇವರನ್ನೇ ಮುಂದಿಡಬೇಕು. ಯಾಕಂದರೆ ನಮ್ಮನ್ನು ಆಶೀರ್ವಾದ ಮಾಡುವನು ಆತನೇ, ನಮ್ಮನ್ನು ಕಾಯುವವನು ಆತನೇ, ನಮ್ಮನ್ನು ನಡೆಸುವವನು ಆತನೇ, ನಮಗೆ ಸಮೃದ್ಧಿಗಳನ್ನ ಕೊಡುವವನು ಆತನೇ ಅಲ್ವಾ. ನಮ್ಮ ಎಲ್ಲ ಸಕಲ ಕಾರ್ಯಗಳಲ್ಲಿ ದೇವರು ಮಾತ್ರನೇ ಎಲ್ಲವನ್ನು ಮಾಡಲು ಸಾಧ್ಯ ಅಲ್ವಾ. ಹಾಗಾಗಿ ದೇವರನ್ನ ಮುಂದಿಡಬೇಕು. ಎರಡನೇದು ನಾವು ನೋಡ್ತೀವಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಆಗ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ಒಂದು ಭಕ್ತ ದಾವೀದ ಹೇಳ್ತಾ ಇದ್ದಾನೆ. ಜೀವ ಮಾರ್ಗ, ಯೇಸು ಏನು ಹೇಳಿದ್ರಂದರೆ, ನಾನೇ ಮಾರ್ಗ, ಸತ್ಯ, ಜೀವ, ನಾನೇ ಜೀವ ಅಂತ ಹೇಳಿದ್ದಾರೆ. ಆವಾಗ ಯೇಸುನೇ ಬಂದು ಜೀವದ ಮಾರ್ಗವಾಗಿದ್ದಾನೆ. ಆ ಜೀವದ ಮಾರ್ಗವನ್ನು ದೇವರು ನಮಗೆ ತಿಳಿಯಪಡಿಸುವನು. ಯಾವಾಗೆ ನಾವು ದೇವರನ್ನ ಹುಡುಕುವಾಗೆ, ದೇವರ ವಾಕ್ಯಗಳಿಗೆ, ದೇವರ ಮಾತುಗಳಿಗೆ ನಾವು ಕಿವಿಗೊಡುವಾಗೆ ಆ ಜೀವದ ಮಾರ್ಗವನ್ನು ನಾವು ತಿಳಿದುಕೊಳ್ಳುವರಾಗಿರ್ತೀವಿ. ಯೇಸುವೇ ಜೀವದ ಮಾರ್ಗವಾಗಿದ್ದಾನೆ. ಆತನೇ ನಮಗೆ ನಿತ್ಯ ಜೀವವನ್ನು ಕೊಡುವ ದೇವನಾಗಿದ್ದಾನೆ. ಹೀಗಾಗಿ
ಲೋಕದಲ್ಲಿ ಯಾವ ನಿರಂತರವಾದ ಮಾರ್ಗಗಳಿಲ್ಲ. ಸ್ವರ್ಗಕ್ಕೆ ಹೋಗುವಂಥ ನಿತ್ಯ ಜೀವಕ್ಕೆ ಹೋಗುವ ಮಾರ್ಗಗಳು ಈ ಲೋಕದಲ್ಲಿ ಯಾರ ಮೂಲಕವಾಗಿ, ಯಾವ ವಸ್ತುಗಳ ಮೂಲಕವಾಗಿ ನಾವು ಅದನ್ನು ಕೊಂಡುಕೊಳ್ಳಲು ಅದನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆ ಜೀವ ಮಾರ್ಗ ಅಂದರೆ ಆ ಮೋಕ್ಷಕ್ಕೆ, ಆ ಸ್ವರ್ಗಕ್ಕೆ ನಾವು ಹೋಗೋದ್ರಿಗೆ ಆ ಜೀವದ ಮಾರ್ಗ ಯಾರಾಗಿದ್ದಾರೆ ಅಂದರೆ ಯೇಸುವೇ ಜೀವದ ಮಾರ್ಗವಾಗಿದ್ದಾನೆ. ನಾವು ಯೇಸುವನ್ನು ನಂಬಿ ಯೇಸುವಿನ ಬಳಿಗೆ ಬರುವಾಗೆ ಆ ಜೀವದ ಮಾರ್ಗವನ್ನು ನಾವು ಕಂಡುಕೊಳ್ಳುವರಾಗಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಹಾಗೆ ನಾವು ನೋಡ್ತೀವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಆಗ ಸಂತೋಷ, ಪರಿಪೂರ್ಣವಾದ ನಿತ್ಯ ಸಂತೋಷ ಯಾರ ಸಮ್ಮುಖದಲ್ಲಿದೆ ಅಂದರೆ ಯೇಸುವಿನ ಸಮ್ಮುಖದಲ್ಲೇ ನಿತ್ಯ ಸಂತೋಷ. ಕೆಲವರಿಗೆ ಇವತ್ತು ಅಲ್ವಾ, ಒಳ್ಳೆಯ ಕೆಲಸ, ಹಣ, ಐಶ್ವರ್ಯ, ಜನಪ್ರೀತಿ, ಸಮೃದ್ಧಿ, ಆಶೀರ್ವಾದ ಎಲ್ಲ ಇದ್ದರೆ ಮನುಷ್ಯನಿಗೊಂದು ಕಡೆ ಸಂತೋಷ ಇರುತ್ತೆ. ಅದು ಯಾವುದು ಇಲ್ಲದೆ ಬರಿಗೈಯಾಗ್ಬಿಟ್ರೆ ಮನುಷ್ಯನ ಮುಖನೇ ನೋಡೋಕ್ಕಾಗಲ್ಲ. ಅವಾಗ ಅವರು ಅಳ್ತಾ ಕೊರತಾ, ಅಯ್ಯೋ ಎಷ್ಟು ಕಷ್ಟ, ನನಗೆ ಅದಿಲ್ಲ, ಈಗಿಲ್ಲ, ಈಗಿಗೂ ಅವ್ರು ಹೇಳಿ ಕಷ್ಟಪಡೋರಾಗಿರ್ತಾರೆ. ಆದರೆ ಆ ಸಂತೋಷ ಅಲ್ಲ ಈ ಐಶ್ವರ್ಯದಿಂದ, ಹಣದಿಂದ, ಜನರಿಂದ ಅಲ್ವಾ ಇರುವಂಥ ಕಾರ್ಯಗಳ ಮೂಲಕವಾಗಿ ಸಿಕ್ಕುವಂಥ ಸಂತೋಷ ಅಲ್ಲ. ಯೇಸು ಸ್ವಾಮಿ ಕೊಡುವಂಥ ಸಂತೋಷ ನಿತ್ಯವಾದದ್ದು. ಆ ಸಂತೋಷ ನಮ್ಮ ಹೃದಯಗಳಲ್ಲಿ ಯಾವಾಗಲೂ ಇರುತ್ತೆ. ಎಷ್ಟು ಕಷ್ಟಗಳು ಬಂದರು, ಹಣ ಇಲ್ಲದೆ ಹೋದರು, ಕೆಲಸ ಇಲ್ಲದೆ ಹೋದರು, ಕುಟುಂಬ ನಮ್ಮನ್ನು ಕೈ ಬಿಟ್ಟರು, ನಂಬಿದವರೆಲ್ಲ ನಮ್ಮನ್ನು ತಳ್ಳಿಬಿಟ್ರು, ನಾವು ಅನೇಕ ಪರಿಸ್ಥಿತಿಗಳಲ್ಲಿದ್ದರು, ಕಷ್ಟಗಳಲ್ಲಿದ್ದರು, ಸಾಲಗಳಲ್ಲಿದ್ದರು, ಒಂದು ವೇಳೆ ರೋಗದಲ್ಲಿದ್ದರು. ಅಂಥ ಸಮಯದಲ್ಲಿ ಅವರಿಗೆ ಒಂದು ವಿಶೇಷವಾದ ಸಂತೋಷ ಅವ್ರ ಹೃದಯ ತುಂಬಿಕೊಂಡಿರುತ್ತೆ. ಕಾರಣ ಏನು ಗೊತ್ತಾ, ಅವ್ರು ಯಾವಾಗಲೂ ದೇವರನ್ನು ನೋಡುವರಾಗಿ, ಪ್ರಾರ್ಥನೆ ಮಾಡುವರಾಗಿರುವಾಗೆ ಯೇಸು ಪರಿಪೂರ್ಣವಾದ ಸಂತೋಷ ಎಲ್ಲ ಸಮಯಗಳಲ್ಲಿ ಅವರಿಗೆ ಕೊಡುವನಾಗಿರ್ತಾರೆ. ಆ ಸಂತೋಷ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ಯೇಸು ಕೊಡುವ ಸಂತೋಷ ನಿತ್ಯ ನಿರಂತರವಾದದ್ದು. ಅದು ಒಳ್ಳೆ ಅದ್ಭುತವಾಗಿ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಸಂತೋಷನ ನಾವು ಅನುಭವಿಸ್ತೀವಿ. ಅದನ್ನು ನಾವು ಸವಿದು ರುಚಿಸಿ ನಾವು ನೋಡುವಾಗೆ ಅಂಥ ಸಮಯದಲ್ಲಿ ಎಂಥ ಒಂದು ಕಷ್ಟಗಳಿದ್ರು, ಎಂಥ ಪರಿಸ್ಥಿತಿ, ನಿಂದೆ, ಅವಮಾನಗಳಲ್ಲಿದ್ದರೂ ನಮಗೆ ಅದು ಯಾವುದು ಕಷ್ಟ ಅಥವಾ ಅವಮಾನ ಅಥವಾ ಜನರಂಗಂದರು ಕೆಲಸ ಹಿಂಗಿಲ್ಲ, ಹಣ ಇಲ್ಲ, ಅಂಥ ಎಲ್ಲ ಸಮಯಗಳಲ್ಲಿ ಅವ್ರು ನೋಡೋಕ್ಕೆ ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಯಾಕೆ ಹೇಳ್ರಿ, ಅದೆಲ್ಲ ಅವ್ರ ಕಿವಿಗೆ ಹಾಕೊಳ್ಳಲ್ಲ, ತಲೆಗೆ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ಸಂತೋಷ ಯೇಸು ಸ್ವಾಮಿ ಕೊಡ್ತಾರೆ. ಆ ಸಂತೋಷ ಎಲ್ಲಿ ಸಿಗುತ್ತಂದರೆ ದೇವರು ಕೇಳುತ್ತೆ, ನಿನ್ನ ಪಾದದಲ್ಲಿ ಅಂದರೆ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಏಸಪ್ಪ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಪ್ರಾರ್ಥನೆ ಮಾಡಿ ನೋಡ್ರಿ ಸಂತೋಷ, ಆರಾಧನೆ ಮಾಡಿರಿ ಸಂತೋಷ, ಬೈಬಲ್ ಓದ್ರಿ ಸಂತೋಷ, ಸಭೆಗೆ ಬಂದು ಆರಾಧನೆ ಮಾಡಿರಿ ಸಂತೋಷ, ಯಾವಾಗಲೂ ದೇವನ ಸುತ್ತಿಸ್ರಿ ಸಂತೋಷ. ನೋಡ್ರಿ, ಒಂದು ದೊಡ್ಡ ಸಂತೋಷ. ಆ ಸಂತೋಷ ಹೇಳ್ಕೊಳಕ್ಕಾಗೋದಿಲ್ಲ, ಅದನ್ನು ಅನುಭವಿಸೋರಿಗೆ ಮಾತ್ರನೇ ಗೊತ್ತಾಗುತ್ತೆ. ಹಾಗಾಗಿ ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಮತ್ತು ನಾವು ನೋಡುವಾಗೆ ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಯೇಸುವಿನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಈ ಲೋಕದಲ್ಲಿ ದೊಡ್ಡ ದೊಡ್ಡ ಘನ ವ್ಯಕ್ತಿಗಳು, ಶ್ರೀಮಂತರುಗಳು ಅಲ್ವಾ, ಅನೇಕ ವ್ಯಕ್ತಿಗಳನ್ನ ನಾವು ನೋಡುವಾಗೆ ಅಯ್ಯೋ ಅವ್ರು ಎಷ್ಟು ಭಾಗ್ಯವಂತರಪ್ಪ, ಡೂಪ್ಲೇಸ್ ಮನೆ ಕಟ್ಟಿದ್ದಾರೆ, 5-10 ಅಫ್ಸ್ಟೋರ್ ಮನೆಗಳು ಕಟ್ಟಿದ್ದಾರೆ, ದೊಡ್ಡ ಕಂಪ್ನಿ ಇಟ್ಕೊಂಡಿದ್ದಾರೆ, ದೊಡ್ಡ ಬಿಸ್ನೆಸ್ ಮನೆಗಳು, ತುಂಬ ಒಡವೆ ಇದೆ, ತುಂಬ ದುಡ್ಡಿದೆ, ದೊಡ್ಡ ಆಸ್ತಿವಂತರು, ಐಶ್ವರ್ಯವಂತರು, ಅವ್ರು ಎಷ್ಟು ಭಾಗ್ಯವಂತರು ಅಂದ್ಬಿಟ್ಟು ಜನಗಳು ಆ ರೀತಿಯಾಗಿ ಇರೋರನ್ನೇ ನೋಡಿ ಆಡ್ಕೊಳ್ತಾರೆ, ಮಾತಾಡ್ತಾರೆ. ಆದರೆ ಅದೆಲ್ಲ ಬಂದು ಈ ಲೋಕಕ್ಕೆ ಸಂಬಂಧಪಟ್ಟಿರೋಂಥ ಆಶೀರ್ವಾದ. ಅದು ನಿತ್ಯಕ್ಕೆ ನಮ್ಮನ್ನು ಸೇರಿಸೋದಿಲ್ಲ. ನಿತ್ಯ ಜೀವ, ನಿತ್ಯ ಆಶೀರ್ವಾದ, ನಿತ್ಯ ಸಮಾಧಾನ ಅವಳು ಅವರಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಬರೀ ಶಾರೀರಿಕವಾದ ಕಾರ್ಯಗಳು, ಲೌಕಿಕವಾದ ಕಾರ್ಯಗಳು, ಅದು ಒಂದು ಸ್ವಲ್ಪ ಕಾಲಕ್ಕೆ ಮಾತ್ರ ಅಷ್ಟೇ. ಆದರೆ ದೇವರು ವಾಕ್ಯ ಹೇಳುತ್ತೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯ. ದೇವರು ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಅವರ ಹಸ್ತವನ್ನು ಚಾಚನೆ ನಮ್ಮ ಕಾರ್ಯಗಳನ್ನು ಆಶೀರ್ವದಿಸುವಾಗೆ ಆ ಸೌಭಾಗ್ಯ, ಆ ಭಾಗ್ಯ, ಆ ಐಶ್ವರ್ಯ, ಆ ವರಮಾನಗಳು, ಆ ಕಾರ್ಯಗಳಲ್ಲಿ ದೇವರ ಹಸ್ತ ನಮ್ಮನ್ನು ಆಶೀರ್ವಾದವಾಗಿ ಸಮೃದ್ಧಿಯಾಗಿ ನಡೆಸುತ್ತೆ. ಎಲ್ಲದಕ್ಕಿಂತ ಮೇಲಾಗಿ ಆ ಪರಲೋಕ ರಾಜ್ಯದಲ್ಲಿ ಒಂದು ದೊಡ್ಡ ಆಶೀರ್ವಾದ, ಒಂದು ದೊಡ್ಡ ಶ್ರೀಮಂತಿಗೆ, ಒಂದು ದೊಡ್ಡ ಸಮೃದ್ಧಿ ಪರಲೋಕದಲ್ಲಿ ಕೂಡ ಅಂಥ ವ್ಯಕ್ತಿಗಳಿಗೆ ದೇವರು ಇಟ್ಟಿರ್ತಾನೆ. ಭೂಮಿಯಲ್ಲಿ ಅವರಿಗೆ ಆಶೀರ್ವಾದ ಇರುತ್ತೆ, ಪರಲೋಕ ರಾಜ್ಯದಲ್ಲಿ ನಿತ್ಯ ಆಶೀರ್ವಾದ ಇರುತ್ತೆ. ಈ ಆಶೀರ್ವಾದ ಯಾರ ಹತ್ರ ಇದೆ ಅಂದರೆ ಯೇಸುವಿನ ಹಸ್ತದಲ್ಲಿ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು, 4 ಕಾರ್ಯ ಹೇಳುತ್ತೆ. ಒಂದು, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಕಣ್ಣ ಮುಂದೆ ಇಟ್ಕೊಂಡಿದ್ದೀನಿ. ಆತ ನನ್ನ ಬಲಗಡೆ ಇರೋದ್ರಿಂದ ನಾನು ಎಂದಿಗೂ ಕದಲೋದಿಲ್ಲ.
ಎರಡನೇದು, ನೀ ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಮೂರನೇದು, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ನಾಲ್ಕನೇದು, ನಿನ್ನ ಬಲಗೈಲಿ ಶಾಶ್ವತವಾದ ಭಾಗ್ಯ. ಯಾರೆಲ್ಲ ಯೇಸುವನ್ನು ತನ್ನ ಕಣ್ಮುಂದೆ ನಿಲ್ಲಿಸ್ಕೊಳ್ತಾರೋ ಪ್ರತಿದಿನ ಯಾವಾಗಲೂ ಆತನ ಸಮ್ಮುಖದಲ್ಲಿ ಆರಾಧಿಸೋದು, ಪ್ರಾರ್ಥಿಸೋದು, ಆತನ ಚಿತ್ತ, ಆತನ ಆಲೋಚನೆ, ಆತನ ಕಾರ್ಯಗಳನ್ನು ನಾವು ಅರಿತು ಕೇಳಿ ಅದನ್ನು ನಾವು ಪ್ರತಿದಿನ ಈ ರೀತಿಯಾಗಿ ನಾವು ನಡೆಯುವುದಾದರೆ ದೇವ್ರ ವಾಕ್ಯ ಹೇಳುತ್ತೆ, ಅವರು ನಮಗೆ ಜೀವ ಮಾರ್ಗವನ್ನು ತಿಳಿಯಪಡಿಸ್ತಾರೆ ಮತ್ತು ಅವರಲ್ಲಿ ಸಂಪೂರ್ಣ ಸಂತೋಷನ ನಾವು ಹೊಂದಿಕೊಳ್ತೀವಿ. ಅವರ ಬಲಗೈಲಿರೋ ಶಾಶ್ವತವಾದ ಭಾಗ್ಯ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ತೀವಿ. ಹೀಗಾಗಿ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ದೇವರನ್ನೇ ನೀವು ಮುಂದಿಟ್ಕೊಳ್ರಿ. ಬೇರೆ ಯಾವ ವ್ಯಕ್ತಿ, ಮನುಷ್ಯ, ಕೆಲಸ, ಕುಟುಂಬ ಅದೆಲ್ಲ ಎರಡನೇದು. ಫಸ್ಟು ದೇವರನ್ನ ಮುಂದಿಡ್ರಿ. ಅಂದರೆ ಪ್ರತಿದಿನ ಅವ್ರನ್ನ ಹುಡುಕ್ರಿ, ಆರಾಧಿಸ್ರಿ, ಪ್ರಾರ್ಥಿಸ್ರಿ, ಬೈಬಲ್ ಓದ್ರಿ, ಧ್ಯಾನಿಸ್ರಿ, ದೇವರ ಆಲೋಚನೆ ಕೇಳ್ರಿ, ಅವ್ರ ಚಿತ್ತನ ಮಾಡಿರಿ. ಈ ರೀತಿ ನೀವು ಮಾಡ್ತಾಯಿದ್ರೆ ನೀವು ಯಾವಾಗಲೂ ದೇವ್ರನ್ನ ಮುಂದಿಟ್ಕೊಂಡಿರ್ತೀರ. ಅವ್ರು ಮುಂದಿಡುವಾಗೆ ಅವರು ನಿಮಗೆ ಜೀವ ಮಾರ್ಗವನ್ನು ತಿಳಿಯಪಡಿಸ್ತಾರೆ, ಸಂಪೂರ್ಣ ಸಂತೋಷ ಕೊಡ್ತಾರೆ. ಅವರ ಬಲಗೈಲಿ ಶಾಶ್ವತವಾದ ಭಾಗ್ಯಗಳನ್ನ ಅವ್ರು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ನಡೆಸುವಂಥ ದೇವರಾಗಿರ್ತಾರೆ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ದೇವರು ನಿಮ್ಮನ್ನು ಆಶೀರ್ವದಿಸಿದೆ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಕೇಳ್ತಾ ಇರುತ್ತೆ ಎಲ್ಲ ಜನರಿಗಾಗಿ ಸ್ತೋತ್ರಯ್ಯ. ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲ ಮಕ್ಕಳನ್ನ ಆಶೀರ್ವದಿಸ್ರಿ. ಎಲ್ಲರೂ ಅಪ್ಪ ನಿಮ್ಮನ್ನೇ ತನ್ನ ಮುಂದೆ ಇಟ್ಕೊಂಡು ಪ್ರತಿನಿತ್ಯ ದೇವ ನಿನ್ನ ಚಿತ್ತ ಮಾಡೋರಾಗಿ, ನಿನ್ನ ಆಲೋಚನೆಗೆ ವಿಧೇಯರಾಗಿ ಅಪ್ಪ ಭಕ್ತಿಗಳಲ್ಲಿ, ಪ್ರಾರ್ಥನೆಗಳಲ್ಲಿ ನಿನ್ನ ಮಹಿಮೆ ಪಡಿಸೋರಾಗಿರಬೇಕು. ಮತ್ತು ಎಲ್ಲರಿಗೂ ಅಪ್ಪ ನೀನೇ ಜೀವ ಮಾರ್ಗವನ್ನು ತಿಳಿಯಪಡಿಸಿ ಸಂತೋಷವನ್ನು ದಯಪಾಲಿಸ್ರಿ. ಮತ್ತು ಆ ಶಾಶ್ವತವಾದ ಭಾಗ್ಯಗಳನ್ನ ಅನುಗ್ರಹಿಸಿ ಪ್ರತಿಯೊಬ್ಬರುಗಳನ್ನು ಆಶೀರ್ವದಿಸ್ರಿ. ಎಲ್ಲರನ್ನ ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇಲೆ.